दोस्तों आप सबको मेरा नमस्कार ಹಿಂದಿ ಪಾಠಶಾಲಾ में आप सबका स्वागत है ಸ್ನೇಹಿತರೆ ನಾವು ಇವತ್ತು ಹಿಂದಿನ ಕಲಿಯೋ ಪ್ರಯತ್ನದ 22ನೇ ದಿನದಲ್ಲಿದ್ದೀವಿ ಅಂದ್ರೆ 22ನೇ ದಿನದ ಪಾಠದಲ್ಲಿ ನಾವು ಇವತ್ತು ಇದ್ದೀವಿ ಇವತ್ತು ಕೆಲವು ವಿಶೇಷವಾದನ್ನ ಕಲಿಯೋಣ ಏನಿದೆ ಅದರಲ್ಲಿ ಅಂದ್ರೆ ಈಗ ಕೌನ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಆ ಕೌನ್ ಅಂದ್ರೆ ಯಾರು ಅಂತ ಅದರದ್ದು ಬೇರೆ ಬೇರೆ ರೂಪಗಳು ಬರುತ್ತೆ ಅದನ್ನ ಹೇಗೆ ನಾವು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬಹುದು ಅದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಬನ್ನಿ ಕಲಿಯೋಣ ಡೇ 22 ಕೌನ್ ಅಂದ್ರೆ ಯಾರು ನಿಮಗೆ ಗೊತ್ತಿದೆ ಸೊ ಕೌನ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಯಾರು ಅಂತ ಎಲ್ಲಿ ಕೇಳ್ತೀವೋ ಅಲ್ಲಿ ನಾವು ಕೌನ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಸೊ ಫಾರ್ ಎಕ್ಸಾಂಪಲ್ಗೆ ತುಮ್ ಕೌನ್ ಹೋ ಇದನ್ನ ನೀವು ಎಲ್ಲದಕ್ಕೂ ಏನ್ ಮಾಡ್ಬೋದು ಕೇಳ್ತಾ ಹೋಗ್ಬೋದು ಮೈ ಕೌನ್ ಹೂ ಆಪ್ ಕೌನ್ ಹೇ ಯಹ ಕೌನ್ ಹೇ ಯೇ ಕೌನ್ ಹೇ ವಹ ಕೌನ್ ಹೇ ವೇ ಕೌನ್ ಹೇ ಹಾಗೆ ಎಲ್ಲದಕ್ಕೂ ಕೇಳ್ತಾ ಹೋಗಿ ಭಾರತಕ್ಕೆ ಪ್ರಧಾನಮಂತ್ರಿ ಕೌನ್ ಹೇ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೌನ್ ಹೇ ಪ್ರಿನ್ಸಿಪಾಲ್ ಕೌನ್ ಹೇ ಏನಾದರೂ ಕೇಳ್ಬೋದು ಸೊ ಅದ್ರ ಯೂಸೇಜ್ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ ಸೊ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಕಿಸ್ನೆ ಅಂತ ಯೂಸ್ ಮಾಡ್ತೀವಿ ಕೌನ್ ಪ್ಲಸ್ ನೇ ಸೇರಿ ಕಿಸ್ನೆ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದು ಬರುತ್ತೆ ಇದರದ ಮೀನಿಂಗ್ ಏನು ಯಾರು ಅಂತಾನೆ ಕೌನ್ ಮತ್ತೆ ಕಿಸ್ನೆದು ಮೀನಿಂಗ್ ಏನೂ ಚೇಂಜ್ ಇಲ್ಲ ಯಾರು ಅಂತ ಕಿಸ್ನೆ ಬರೋದು ಯಾವಾಗ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತ್ರ ಬರುತ್ತೆ ನೇ ಬಂದಾಗ ಕೌನ್ ಮತ್ತೆ ನೇ ಸೇರಿ ಕಿಸ್ನೆ ಆಗಿದೆ ಕಿಸ್ನೆ ಬುಲಾಯ ನೋಡಿ ಯಾರು ಕರೆದರು ನೋಡಿ ಯಾರು ಕರೆದರು ಕಿಸ್ನೆ ಬುಲಾಯ ಕಿಸ್ಕೋ ಅಥವಾ ಕಿಸೆ ಅಂದ್ರೆ ಕಿಸ್ಕೋ ಅಥವಾ ಕಿಸೆ ಎರಡು ಒಂದೇನೇನೆ ಯಾರಿಗೆ ಅನ್ನೋ ಒಂದು ಮೀನಿಂಗ್ ಬರುತ್ತೆ ಕಿಸ್ಕೋ ಮತ್ತೆ ಕಿಸೆ ಯಾವ್ದಾದ್ರೂ ಹೇಳ್ಬಹುದು ಕೌನ್ ಪ್ಲಸ್ ಕೋ ಕಿಸೆ ಎರಡು ಬರುತ್ತೆ ಯಾರಿಗೆ ಚಾಯ್ ಕಿಸ್ಕೋ ಚಾಹಿಯೇ ನೋಡಿ ಕೌನ್ ಯಾರು ಯಾರಿಗೆ ಮಾಡ್ಬೇಕಾದ್ರೆ ಕಿಸ್ಕೋ ಮಾಡ್ಬೇಕು ಅಷ್ಟೇ ಚಾಯ್ ಕಿಸ್ಕೋ ಚಾಹಿಯೇ ಅಥವಾ ಕಿಸ್ಕೋ ಚಾಯ್ ಚಾಹಿಯೇ ಕಿಸ್ಕೋ ಕಾಫಿ ಚಾಹಿಯೇ ಹಾಗೆ ಕಿಸ್ಕೋ ಚಾಯ್ ಚಾಹಿಯೇ ಯಾರಿಗೆ ಚಹಾ ಬೇಕು ಅಂತ ಅರ್ಥ ಆಗುತ್ತೆ ಇನ್ನೊಂದು ಕಿಸ್ಕೋ ಕಿಸೆ ಅನ್ನೋ ಸೇಮ್ ಇದೆ ಇನ್ನೊಂದು ಬೇರೆ ತರ ಯೂಸೇಜ್ ಬರುತ್ತೆ ಯಾರನ್ನು ಅನ್ನೋ ಮೀನಿಂಗ್ ಅಲ್ಲೂ ಯೂಸ್ ಮಾಡ್ತೀವಿ ಕಿಸ್ಕೋ ಅಥವಾ ಕಿಸೆನ ಯಾರಿಗೆ ಅಂತಲೂ ಬಂತು ಯಾರನ್ನು ಅಂತಲೂ ಬಂತು ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಯಾರನ್ನು ಮಾ ಕಿಸ್ಕೋ ಬುಲಾ ರಹಿ ಹೇ ಮಾ ಅಮ್ಮ ಕಿಸ್ಕೋ ಯಾರನ್ನು ಬುಲಾ ರಹಿ ಹೇ ಕರೆಯುತ್ತಿದ್ದಾಳೆ ಅಮ್ಮ ಯಾರನ್ನು ಕರೆಯುತ್ತಿದ್ದಾಳೆ ಕೇಳ್ಬೇಕಾ ಕಿಸ್ಕೋ ಅಥವಾ ಕಿಸೆ ಎರಡರಲ್ಲಿ ಏನ್ ಬೇಕಾದ್ರೂ ಮಾ ಕಿಸೆ ಬುಲಾ ರಹಿ ಹೇನು ಕೇಳ್ಬಹುದು ಯಾರಿಗೆ ಏನ್ ಬೇಕಾದ್ರೂ ಅದೇ ವರ್ಡ್ ಬಂತು ಯಾರನ್ನು ಅನ್ಬೇಕಾದ್ರೂ ಸೇಮ್ ವರ್ಡ್ ಬರ್ತಾ ಇದೆ ಅದನ್ನ ನೆನ್ಪಿಟ್ಕೊಳ್ಳಿ ಕಿಸ್ಸೆ ಅಂದ್ರೆ ಯಾರಿಂದ ಯಾರಲ್ಲಿ ಅನ್ನೋ ಅರ್ಥದಲ್ಲಿ ಬರುತ್ತೆ ನೋಡೋಣ ಯಾರಿಂದ ಅನ್ನೋದಕ್ಕೆ ಮೀನಿಂಗ್ ನೋಡೋಣ ಕಿಸ್ಸೆ ಕೌನ್ ಪ್ಲಸ್ ಸೆ ಕಿಸ್ಸೆ ಆಪ್ ಕಿಸ್ಸೆ ಹಿಂದಿ ಸೀಖ್ತೆ ಹೇ ನೀವು ಯಾರಿಂದ ಹಿಂದಿಯನ್ನು ಕಲಿಯುತ್ತೀರಾ ಆಪ್ ಅಂದ್ರೆ ನೀವು ಕಿಸ್ಸೆ ಯಾರಿಂದ ಆಪ್ ಕೌನ್ ಹಿಂದಿ ಸೀಖ್ತೆ ಹೇ ಕೇಳಕ್ಕಾಗುತ್ತಾ ಇಲ್ಲ ಅದಕ್ಕೆ ಕೌನ್ ಮತ್ತೆ ಸೆ ಸೇರಿದ್ರೆ ಕಿಸ್ಸೆ ಆಗುತ್ತೆ ಆಪ್ ಕಿಸ್ಸೆ ಹಿಂದಿ ಸೀಖ್ತೆ ಹೇ ಹಮ್ ಅಧ್ಯಾಪಕ್ ಸೆ ಹಿಂದಿ ಸೀಖ್ತೆ ಹೇ ಹಾಗೆ ಹೇಳ್ಬಹುದು ಕಿಸ್ಕೆ ಲಿಯೇ ಅಂದ್ರೆ ಯಾರಿಗಾಗಿ ಕಿಸ್ಕೆ ಲಿಯೇ ಯಾರಿಗಾಗಿ ಅಥವಾ ಯಾರಿಗೋಸ್ಕರ ಯಾರಿಗೋಸ್ಕರ ಹಾಗೆ ಅದಕ್ಕೆ ಸೆಂಟೆನ್ಸ್ ಏನ್ ಬರ್ಬೋದು ಆಪ್ ನೀವು ಕಿಸ್ಕೆ ಲಿಯೇ ಯಾರಿಗಾಗಿ ಕಾಮ್ ಕರ್ತೆ ಹೇ ಕೆಲಸ ಮಾಡುತ್ತೀರಾ ಅಥವಾ ಯಾರಿಗೋಸ್ಕರ ಆಪ್ ಕಿಸ್ಕೆ ಲಿಯೇ ಕಾಮ್ ಕರ್ತೆ ಹೇ ಹಮ್ ದೇಶ್ ಕೆ ಲಿಯೇ ಕಾಮ್ ಕರ್ತೆ ಹೇ ಕಂಪನಿ ಕೆ ಲಿಯೇ ಕಾಮ್ ಕರ್ತೆ ಹೇ ಏನಾದ್ರೂ ಆನ್ಸರ್ ಅಲ್ಲಿ ಬರ್ಬೋದು ಕೌನ್ ಪ್ಲಸ್ ಕೆ ಲಿಯೇ ಕಿಸ್ಕೆ ಲಿಯೇ ಸೊ ಕೌನ್ ಗೊತ್ತಾಯ್ತು ನಿಮ್ಗೆ ಕೌನ್ ಮತ್ತೆ ಕಿಸ್ನೆ ಯಾರು ಕಿಸ್ಕೋ ಅಂದ್ರೆ ಯಾರಿಗೆ ಮತ್ತೆ ಯಾರನ್ನು ಎರಡು ಮೀನಿಂಗ್ ಬರುತ್ತೆ ಕಿಸ್ಸೆ ಅಂದ್ರೆ ಯಾರಿಂದ ಯಾರಲ್ಲಿ ಅರ್ಥ ಬರುತ್ತೆ ಕಿಸ್ಕೆ ಲಿಯೇ ಯಾರಿಗಾಗಿ ಯಾರಿಗೋಸ್ಕರ ಈಗ ಕೌನ್ ಅನ್ನೋದನ್ನ ಮೀನಿಂಗ್ ಈಗ ಗೊತ್ತಾಗಿದೆ ಅಲ್ಲ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ದೀರಲ್ವಾ ನಿನ್ನ ಸಹೋದರ ಯಾರು ಹಿಂದಿನಲ್ಲಿ ಕೇಳ್ಬೇಕು ಏನಂತ ಕೇಳ್ತೀರಾ ನಿನ್ನ ಸಹೋದರ ಯಾರು ನಿನ್ನ ಅನ್ನೋದಕ್ಕೆ ತುಮ್ಹಾರ ಸಹೋದರ ಅನ್ನೋದಕ್ಕೆ ನಿಮಗೆ ವರ್ಡ್ ಗೊತ್ತಿದೆ ಯಾರು ಅನ್ನೋದಕ್ಕೆ ಈಗಲಾಗ್ಲೇ ನಾನು ಕೊಟ್ಟಿದ್ದೀನಿ ಸೊ ಸೆಂಟೆನ್ಸ್ ಮಾಡಿದ್ರೆ ಏನಾಗುತ್ತೆ ತುಮ್ಹಾರ ಭಾಯಿ ಕೌನ್ ಹೇ ನಿನ್ನ ಸಹೋದರ ಯಾರು ನೀವು ಟ್ರೈ ಮಾಡ್ತಾ ಹೋಗಿ ನಾನು ಹೇಳೋದಕ್ಕಿಂತ ಮುಂಚೆನೆ
आप कोशिश कीजिए ನಿನ್ನ ಸಹೋದರ ಯಾರು तुम्हारा भाई कौन है कौन है ಕಿಸ್ನೆ ಅನ್ನೋದನ್ನ ಯೂಸ್ ಮಾಡಿ ಸೆಂಟೆನ್ಸ್ ಮಾಡೋಣ ಅಲ್ವಾ ಕಿಸ್ನೆ ಅನ್ನೋದನ್ನ ಯಾವ ಟೆನ್ಸ್ ಅಲ್ಲಿ ಬರುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಮಾತ್ರ ಬರುತ್ತೆ ಯಾರು ಸಿನಿಮಾ ನೋಡಿದರು ಅಥವಾ ಸಿನಿಮಾ ಯಾರು ನೋಡಿದರು ಹೇಗಾದ್ರು ಕೇಳ್ಬೋದು ಯಾರು ಅನ್ನೋದಕ್ಕೆ ಇಲ್ಲಿ ಭೂತಕಾಲ ಆಗಿರೋದ್ರಿಂದ ಕೌನ್ ಅಂತ ಬರುವುದಿಲ್ಲ ಸೊ ಇಲ್ಲಿ ಏನಾಗಬೇಕಾಗುತ್ತೆ ಕಿಸ್ನೆ ಸಿನಿಮಾ देखा ಕಿಸ್ನೆ ಸಿನಿಮಾ देखा ಕೌನ್ ಸಿನಿಮಾ देखा ಅಂತ ಯಾರಾದ್ರೂ ಕೇಳಿದ್ರೆ ಅದು ರಾಂಗ್ ಆಗುತ್ತೆ ಸೊ ಕೌನ್ ಪ್ಲೇಸ್ನೆ ಕಿಸ್ನೆ ಸಿನಿಮಾ देखा ಅವಾಗ मैंने ಸಿನಿಮಾ देखा लड़की ने ಸಿನಿಮಾ देखा लड़के ने ಸಿನಿಮಾ देखा ಹಾಗೆ ಏನಾದ್ರೂ ಸೆಂಟೆನ್ಸ್ ಹೇಳ್ಬಹುದು ಸೊ ಇಲ್ಲಿ ನೇ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕಿಸ್ಕೋ ಅಥವಾ ಕಿಸೆ ಅಂದ್ರೆ ಈಗಾಗಲೇ ಹೇಳಿದ್ದೀನಿ ಯಾರಿಗೆ ಯಾರಿಗೆ ನೋಟ್ಸ್ ಬೇಕು ನೋಡಿ ಯಾರಿಗೆ ಈಗಾಗಲೇ ಕೊಟ್ಟಿದ್ದೀನಿ ಕಿಸ್ಕೋ ಅಥವಾ ಕಿಸೆ ನೋಟ್ಸ್ ಬೇಕು ನೋಟ್ಸ್ ಅನ್ನ ಯೂಸ್ ಮಾಡಿ ಅದೇ ವರ್ಡ್ ಬೇಕು ಅನ್ನೋದಕ್ಕೆ ಚಾಹಿಯೆ ಬೇಡ ಅನ್ನೋದಕ್ಕೆ ನಹಿ ಚಾಹಿಯೆ ಯಾರಿಗೆ ನೋಟ್ಸ್ ಬೇಕು ಕಿಸ್ಕೋ ನೋಟ್ಸ್ ಚಾಹಿಯೆ ಕಿಸೆ ನೋಟ್ಸ್ ಚಾಹಿಯೆ ಎರಡೂ ತರದ್ದು ಯೂಸ್ ಮಾಡ್ಬೋದು ಸೇಮ್ ಮೀನಿಂಗ್ ಬರುತ್ತೆ ಕಿಸ್ಕೋ ನೋಟ್ಸ್ ಚಾಹಿಯೆ ಕಿಸೆ ನೋಟ್ಸ್ ಚಾಹಿಯೆ ಯಾರಿಗೆ ನೋಟ್ಸ್ ಬೇಡ ಕಿಸ್ಕೋ ನೋಟ್ಸ್ ನಹಿ ಚಾಹಿಯೆ ಕಿಸೆ ನೋಟ್ಸ್ ನಹಿ ಚಾಹಿಯೆ ಈಗ ಯಾರನ್ನು ಪ್ರಿನ್ಸಿಪಾಲ್ ಯಾರನ್ನು ಕರೆಯುತ್ತಿದ್ದಾರೆ ಯಾರನ್ನು ಅಂದಾಗಲೂ ಸೇಮ್ ವರ್ಡ್ ಯೂಸ್ ಮಾಡ್ತಿದೀವಿ ನೋಡಿ ಯಾರಿಗೆ ಯಾರನ್ನು ಕಿಸ್ಕೋ ಸೇಮ್ ವರ್ಡ್ ಪ್ರಿನ್ಸಿಪಾಲ್ ಸೇಮ್ ವರ್ಡ್ ಯೂಸ್ ಮಾಡಿ ಯಾರನ್ನು ಕಿಸ್ಕೋ ಕರೆಯುತ್ತಿದ್ದಾರೆ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ವಾ ಬುಲಾ ರಹೇ ಹೇ ಪ್ರಿನ್ಸಿಪಲ್ ಕಿಸ್ಕೋ ಬುಲಾ ರಹೇ ಹೇ ಕಿಸ್ಸೆ ಅಂದ್ರೇನು ಯಾರಿಂದ ಈ ಕೆಲಸ ಯಾರಿಂದ ಆಯಿತು ಈ ಕೆಲಸ ಅನ್ನೋದಕ್ಕೆ ಯಹ ಕಾಮ್ ನೋಡಿ ಯಹ ಕಾಮ್ ಈ ಕೆಲಸ ಯಾರಿಂದ ಕಿಸ್ಸೆ ಆಯಿತು ಹುವಾ ಯಹ ಕಾಮ್ ಕಿಸ್ಸೆ ಹುವಾ ಆಯಿತು ಆಗುತ್ತದೆ ಹೋತಾ ಹೇ ಯಹ ಕಾಮ್ ಕಿಸ್ಸೆ ಹೋತಾ ಹೇ ಕಿಸ್ಕೆ ಲಿಯೇ ಯಾರಿಗಾಗಿ ಅಥವಾ ಯಾರಿಗೋಸ್ಕರ ನೀವು ಯಾರಿಗಾಗಿ ದಾನ ಮಾಡುತ್ತೀರಿ ನೀವು ಆಪ್ ಯಾರಿಗಾಗಿ ಯಾವ ವರ್ಡ್ ಬರ್ಬೇಕಲ್ಲಿ ಕಿಸ್ಕೆ ಲಿಯೇ ದಾನ ಮಾಡುತ್ತೀರಿ ದಾನ್ करते हैं आप किसके लिए दान करते हैं ಈಗ ಕಿಸ್ಕಾ ಕೌನ್ ಪ್ಲಸ್ ಕಾ ಕಿಸ್ಕಾ ಇಲ್ಲಿ ನೋಡಿ ಈ ಸೆಂಟೆನ್ಸ್ ವೆರಿ ಇಂಟ್ರೆಸ್ಟಿಂಗ್ ಈ ಇದರಲ್ಲಿ ಬರೋ ಸ್ಲೈಡ್ ಅಲ್ಲಿ ಬರೋ ಅಷ್ಟು ವರ್ಡ್ಸು ಕಿಸ್ಕಾ ಅಂದ್ರೆ ಮೀನಿಂಗ್ ಏನು ಯಾರ ಕಿಸ್ಕಾ ಯಾರ ಯಹ ಕಿಸ್ಕಾ ಬೇಟಾ ಹೇ ಇವನು ಕಿಸ್ಕಾ ಬೇಟಾ ಹೇ ಇವನು ಯಾರ ಮಗ ಯಹ ಕಿಸ್ಕಾ ಬೇಟಾ ಹೇ ಸೊ ನೆಕ್ಸ್ಟ್ ಏನ್ ಬರುತ್ತೆ ಕಿಸ್ಕೆ ಬರ್ತಾ ಇದೆ ಇದರದ ಮೀನಿಂಗ್ ಏನು ಇದರದ ಮೀನಿಂಗು ಸೇಮ್ ಬರುತ್ತೆ ಯಾರ ಈ ಸ್ಲೈಡ್ ಅಲ್ಲಿ ಬರೋ ಅಷ್ಟುದು ಮೀನಿಂಗ್ ಒಂದೇ ಯಾರ ಆದ್ರೆ ಹಿಂದಿನಲ್ಲಿ ಫಾರ್ಮ್ ಬೇರೆ ಬೇರೆ ಇದೆ ನೋಡಿ ಕಿಸ್ಕಾ ಕಿಸ್ಕೆ ಕಿಸ್ಕಿ ಯಾರೋ ಇದರಲ್ಲಿ ಕೇಳಿದ್ರಿ ಕಮೆಂಟ್ಸ್ ಅಲ್ಲಿ ಅದಕ್ಕಾಗಿ ಇದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಕಿಸ್ಕೆ ಯಾರ ಯೇ ಕಿಸ್ಕೆ ಬೇಟೆ ಹೇ ನೋಡಿ ಯಹ ಸಿಂಗ್ಯುಲರ್ ಇತ್ತು ಇಲ್ಲಿ ಪ್ಲೂರಲ್ ಆಯ್ತು ಕಿಸ್ಕೆ ಬಹುವಚನ್ ಯೇ ಕಿಸ್ಕೆ ಬೇಟೆ ಹೇ ಬೇಟಾ ಅಂದ್ರೆ ಒಬ್ಬ ಬೇಟೆ ಅಂದ್ರೆ ಬಹುವಚನ ಆಗುತ್ತಲ್ಲ ಯೇ ಕಿಸ್ಕೆ ಬೇಟೆ ಹೇ ಇವರು ಯಾರ ಮಕ್ಕಳು ಕಿಸ್ಕಾ ಬೇಟಾ ಕಿಸ್ಕೆ ಬೇಟೆ ನೆಕ್ಸ್ಟ್ ಕಿಸ್ಕಿ ಬಂದಾಗ ಏನ್ ಬರ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ ಮೀನಿಂಗ್ ಅಂತೂ ಸೇಮ್ ಅಲ್ವಾ ಕಿಸ್ಕಿ ಯಾರ ನೋಡಿ ಕಿಸ್ಕಾ ಕಿಸ್ಕೆ ಕಿಸ್ಕಿ ಮೂರಕ್ಕೂ ಮೀನಿಂಗ್ ಏನು ಯಾರ ಕಿಸ್ಕಿ ಬೇಟಿ ಹೇ ಸ್ತ್ರೀಲಿಂಗ ಬಂದ ಕೂಡಲೇ ಕಿಸ್ಕಿ ಆಯ್ತು ಅಷ್ಟೇ ಕಿಸ್ಕಾ ಬೇಟಾ ಹೇ ಕಿಸ್ಕೆ ಬೇಟೆ ಹೇ ಕಿಸ್ಕಿ ಬೇಟಿ ಹೇ ಇವಳು ಯಾರ ಮಗಳು ಹಾಗೆ ಕಿಸ್ಕಾ ಅಂತ ಕೇಳ್ಬೇಕಾದ್ರೆ ಯಾರನ್ನ ನಾವು ಯಾರಿಗೆ ಹೇಳ್ತಿರ್ತೀವಲ್ಲ ಅವ್ರ ಸಿಂಗ್ಯುಲರ್ ಅಥವಾ ನಮ್ಗಿಂತ ಚಿಕ್ಕವರಾದ್ರೆ ನಾವು ಕಿಸ್ಕಾ ಕಿಸ್ಕೆ ಕಿಸ್ಕಿ ಕೇಳ್ತೀವಿ ಕಿಸ್ಕಾ ಕಿಸ್ಕೆ ನಮ್ಗಿಂತ ಚಿಕ್ಕವರಿದ್ರ ಅವರು ಆದ್ರೆ ನಮಗಿಂತ ಅವರು ದೊಡ್ಡವರಿದ್ದಾಗ ನಾವು ಕಿನ್ಕಾ ಕಿನ್ಕೆ ಕಿನ್ಕಿನ ಯೂಸ್ ಮಾಡ್ಬೇಕಾಗುತ್ತೆ ಅದು ಸಾಮಾನ್ಯವಾಗಿ ಎಲ್ಲರೂ ಕಿಸ್ಕಾ ಅಂತಲೇ ಕೇಳ್ಬಿಡ್ತಾರೆ ಯೂಶಲಿ ನಾವು ಕೇಳ್ಬೇಕಾಗಿರೋದೇನು ನಮಗಿಂತ ದೊಡ್ಡವರು ಇದ್ದಾರೆ ಅಂದ್ರೆ ನಾವು ಅವರಿಗೆ ಕಿನ್ಕಾ ಕಿನ್ಕೆ ಕಿನ್ಕಿ ಅಂತ आप किनका भाषण सुन रहे हैं
ಈಗ ಪ್ರಧಾನಮಂತ್ರಿ ಭಾಷಣ ಮಾಡ್ತಾ ಇದ್ರೆ ಆಪ್ ಕಿನ್ಕಾ ಭಾಷಣ್ ಸುನ್ ರಹೇ ಹೇ ಅಂತ ಕೇಳಬೇಕಾಗುತ್ತೆ. ಕಿಸ್ಕಾ ಭಾಷಣ್ ಅಂತ ಕೇಳಬಾರದು. ಅಂದ್ರೆ ಅಲ್ಲಿ ಏಕವಚನ ಆಗ್ಬಿಡುತ್ತೆ. ಆಪ್ ಕಿನ್ಕೆ ಬಚ್ಚೆ ಹೇ, ನೀವು ಯಾರ ಮಕ್ಕಳು, ಆಪ್ ಕಿಸ್ಕೆ ಬಚ್ಚೆ ಹೇ ಅಂತ ಕೇಳಬಾರ್ದು. ಸೊ ಅದು ಹಾಗಾಗಿ ಕಿಸ್ಕಾ, ಕಿಸ್ಕೆ, ಕಿಸ್ಕಿ, ಕಿನ್ಕಾ, ಕಿನ್ಕೆ, ಕಿನ್ಕಿ ಆರೂ ಸೇರಿದ್ರು ಒಂದೇ ವರ್ಡ್ ಮೀನಿಂಗ್ ಕನ್ನಡದಲ್ಲಿ ಯಾರ. ಕಿನ್ಕಾ ಯಾರ. ಯಹ ಕಿನ್ಕಾ ಬೇಟಾ ಹೇ, ಇವನು ಯಾರ ಮಗ. ಕನ್ನಡದಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಆದ್ರೆ ಹಿಂದಿನಲ್ಲಿ ಆ ಡಿಫ್ರೆನ್ಸ್ ಇದೆ. ಇದನ್ನ ನೋಡಿ ಯೂಸ್ ಮಾಡಿ. ಯಹ ಕಿನ್ಕಾ ಬೇಟಾ ಹೇ. ಕಿನ್ಕೆ ಅಂದ್ರೆ ಪುಲ್ಲಿಂಗ ಬಹುವಚನ ಬರುತ್ತಾ, ಯಾರ. ಯೇ ಕಿನ್ಕೆ ಬೇಟೆ ಹೇ, ಕಿನ್ಕಾ ಬೇಟಾ ಹೇ, ಕಿನ್ಕೆ ಬೇಟೆ ಹೇ. ಹಾಗೆ ಕಿನ್ಕಿ ಅಂದ್ರೆ ಸ್ತ್ರೀಲಿಂಗ್ ಬರುತ್ತೆ, ಮೀನಿಂಗ್ ಅಂತೂ ಸೇಮ್, ಯಾರ. ಯಹ ಕಿನ್ಕಿ ಬೇಟಿ ಹೇ, ಯಹ ಕಿನ್ಕಿ, यह मैडम की बेटी है, यह प्रिंसिपल की बेटी है, यह मैनेजर की बेटी है, यह मेरे अथवा मेरे चाचा की बेटी है ಏನಾದರೂ ಹೇಳ್ಬಹುದು. ಕಿಸ್ಕಾ, ಈಗ ನೋಡೋಣ. ನಿನ್ನ ಸಹೋದರ ಯಾರು, ನಿನ್ನ ಸಹೋದರ ಯಾರು. ಇದನ್ನ ನೀವೇನ್ ಮಾಡ್ಬೋದು, ಸರಿಯಾಗುತ್ತಾ ಅಲ್ಲಿ ಸೆಂಟೆನ್ಸ್. ಇವನು ಯಾರ ಸಹೋದರ ಅಂತ ಕೇಳಬೇಕು. ಈಗ ಕಿಸ್ಕಾ, ಇವನು ಯಾರ ಸಹೋದರ, ಇವನು ಯಾರ ಸಹೋದರ. ಯಹ ಕಿಸ್ಕಾ ಭಾಯಿ ಹೇ, ಯಹ ಕಿಸ್ಕಾ ಭಾಯಿ ಹೇ ಅಂತ ಪ್ರಶ್ನೆ ಆನ್ಸರ್ ಬರುತ್ತೆ ಹಿಂದಿನಲ್ಲಿ. ಕಿಸ್ಕೆ ಅಂದಾಗ ಯಾರು ಸಿನಿಮಾ ಕಿಸ್ಕಾ ಅಂದ್ರೆ ಮೀನಿಂಗ್ ಗೊತ್ತಾಯ್ತಲ್ಲ, ಯಾರ ಅಂತ. ಯಹ ಕಿಸ್ಕಾ ಬೇಟಾ ಹೇ ಗೊತ್ತಾಗಿದೆ. ಕಿಸ್ಕಾ ಇದನ್ನ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ ಅನ್ನ ಹಿಂದಿನಲ್ಲಿ ಮಾಡಿ. ವಿನಯ್ ಯಾರ ಮಗ, ವಿನಯ್ ಯಾರ ಮಗ. ಯಾರ ಅಂತ ಬರ್ಬೇಕಾದ್ರೆ ಅಲ್ಲಿ ಕಿಸ್ಕಾ ಬರಬೇಕು. ಸೆಂಟೆನ್ಸ್ ಏನಾಗುತ್ತೆ ಹೇಳಿ. ವಿನಯ್ ಕಿಸ್ಕಾ ಬೇಟಾ ಹೇ, ಬೇಟಾ ಅಷ್ಟೇ ನಿಲ್ಲಿಸೋ ಹಾಗಿಲ್ಲ, ಬೇಟಾ ಹೇ. ವಿನಯ್ ಕಿಸ್ಕಾ ಬೇಟಾ ಹೇ. ಕಿಸ್ಕೆ ಬರ್ಬೇಕೀಗ, ಅದು ಮೀನಿಂಗ್ ಕನ್ನಡದಲ್ಲಂತೂ ಯಾರ. ರಾಮ ಮತ್ತು ಲಕ್ಷ್ಮಣ ಯಾರ ಮಕ್ಕಳು. ರಾಮ್ ಔರ್ ಲಕ್ಷ್ಮಣ್, ರಾಮ್ ಔರ್ ಲಕ್ಷ್ಮಣ್ ಕಂಟಿನ್ಯೂ ಮಾಡಿ ಹಾಗೆ ಮುಂದಕ್ಕೆ. ಯಾರ ಮಕ್ಕಳು, ಮಕ್ಕಳು ಬಂತಲ್ಲ, ಪ್ಲೂರಲ್ ಬಂತಲ್ಲ. ಸೊ ಕಿಸ್ಕೆ ಬಚ್ಚೆ ಹೇ, ರಾಮ್ ಔರ್ ಲಕ್ಷ್ಮಣ್ ಕಿಸ್ಕೆ ಬಚ್ಚೆ ಹೇ. ಹಾಗೆ ಕಿಸ್ಕಿ ಬಂದಾಗ ಮುಂದೆ ಏನಿರುತ್ತೆ ಹಾಗಾದ್ರೆ ಸ್ತ್ರೀಲಿಂಗ್ ಬರ್ಬೇಕಲ್ವಾ. ಸೀತಾ ಯಾರ ಹೆಂಡತಿ, ಸೀತಾ ಕಿಸ್ಕಿ ಪತ್ನಿ ಹೇ, ಕಿಸ್ಕಿ ಪತ್ನಿ ಹೇ. ಕಿಸ್ಕಾ ಬೇಟಾ, ಕಿಸ್ಕೆ ಬಚ್ಚೆ, ಕಿಸ್ಕಿ ಪತ್ನಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಿನ್ಕಾ ಅಂದ್ರೆ ಅದೇ ಹೇಳಿದ್ನಲ್ಲ, ದೊಡ್ಡವರಿಗೆ ರೆಸ್ಪೆಕ್ಟ್, ಯಾರಿಗೆ ನಾವು ಹೇಳ್ತಿರ್ತೀವಲ್ಲ. ಇದು ಯಾರ ಮನೆ, ಇದು ಯಾರ ಮನೆ. ಕಿನ್ಕಾ ಘರ್ ಹೇ, ಯಹ ಕಿನ್ಕಾ ಘರ್ ಹೇ. ಇದು ಯಾರ ಮನೆ. ಯಾಕಂದ್ರೆ ಅವ್ರು ದೊಡ್ಡವರು ಇರ್ತಾರೆ, ಅವ್ರ ಬಗ್ಗೆ ನಾವು ಯಾರ ಮನೆ ಕಿಸ್ಕಾ ಅಂತ ಕೇಳೋದು ಅಷ್ಟು ಸರಿ ಆಗೋದಿಲ್ಲ. ಅದಕ್ಕೆ ಯಹ ಕಿನ್ಕಾ ಘರ್ ಹೇ. ಕಿನ್ಕೆ ಬಹುವಚನ್, ಇವರು ಯಾರ ತಂದೆ. ಯೇ ಕಿನ್ಕೆ ಪಿತಾ ಹೇ, ಯೇ ಕಿನ್ಕೆ ಪಿತಾ ಹೇ. ಕಿನ್ಕಿ ಅಂದ್ರೆ ಸ್ತ್ರೀಲಿಂಗ್. ನಾವು ಯಾರ ಮಾತು ಕೇಳುತ್ತೇವೆ. ನೋಡಿ ಇಲ್ಲಿ ಕೆಲವು ಟೈಮಲ್ಲಿ ವಸ್ತುಗಳಿಗೂ ನಾವು ಕೆಲವು ಶಬ್ದಗಳಿಗೆ ಏನ್ ಮಾಡ್ತೀವಿ, ಪುಲ್ಲಿಂಗ್ ಸ್ತ್ರೀಲಿಂಗ್ ಹೇಳೋದ್ರಿಂದ ಇಲ್ಲಿ ಬಾತ್ ಸ್ತ್ರೀಲಿಂಗ್. ಹಾಗಾಗಿ ನಾವು ಹಮ್ ಕಿನ್ಕಿ ಬಾತ್ ಸುನ್ತೆ ಹೇ, ಹಮ್ ಕಿನ್ಕಿ ಬಾತ್ ಸುನ್ತೆ ಹೇ. ಈಗ ಕಿಸ್ಮೆ, ಕೌನ್ ಪ್ಲೇಸ್ ಮೇ ಕಿಸ್ಮೆ, ಯಾರಲ್ಲಿ ಅಂದ ಒಂದು ಮೀನಿಂಗ್ ಬರುತ್ತೆ. ಕಿಸ್ಮೆ ಅಚ್ಚೆ ಗುಣ್ ಹೇ, ಯಾರಲ್ಲಿ ಒಳ್ಳೆ ಗುಣಗಳಿವೆ. ಕಿಸ್ಮೆ ಅಚ್ಚೆ ಗುಣ್ ಹೇ ಒಂದು ಬಂತು. ಹಾಗೆ ಕಿಸ್ಮೆ ಅಂದ್ರೆ ಯಾವುದರಲ್ಲಿ ಅಂತಲೂ ಬರುತ್ತೆ. ಯಾರಲ್ಲಿ, ಯಾವುದರಲ್ಲಿ, ದೋನೋ ಕೆ ಲಿಯೆ ಏಕ್ ಹಿ ಶಬ್ದ ಹೇ ಕಿಸ್ಮೆ. ಯಾವುದರಲ್ಲಿ. ಕಿಸ್ಮೆ ಪೈಸಾ ರಖಾ ಹೇ, ಯಾವುದರಲ್ಲಿ ಹಣ ಇಟ್ಟಿದೀಯಾ. ಕಿಸ್ಮೆ ಪೈಸಾ
ರಖಾ ಹೇ ಯಾವುದರಲ್ಲಿ ಹಣ ಇಟ್ಟಿದೀಯಾ. ಕಿಸ್ ಪರ್ ಅಂದ್ರೆ ಯಾರ ಮೇಲೆ. ಕಿಸ್ ಪರ್ ಆರೋಪ ಹೇ ಯಾರ ಮೇಲೆ ಆರೋಪ ಇದೆ. ಕಿಸ್ ಪರ್ ಆರೋಪ ಹೇ. ಹಾಗೆ ಕಿಸ್ ಪರ್ ಅನ್ನೋದಕ್ಕೆ ಇನ್ನೊಂದು ಮೀನಿಂಗ್ ಏನು, ಯಾವುದರ ಮೇಲೆ. ಕಿಸ್ ಪರ್ ಬೈಠೆ ಹೋ ಯಾವುದರ ಮೇಲೆ ಕೂತ್ಕೊಂಡಿದೀಯಾ. ಕಿಸ್ ಪರ್ ಬೈಠೆ ಹೋ ಯಾವುದರ ಮೇಲೆ ಕೂತ್ಕೊಂಡಿದೀಯಾ. ಕಿಸ್ ಶಹರ್ ಮೇ ನೋಡಿ, ಕಿಸ್ ಮೇ ಕಿಸ್ ಶಹರ್ ಮೇ ಮಧ್ಯೆ ಒಂದು ವರ್ಡ್ ಹಾಕಿದ್ರೆ ಯಾವ ನಗರದಲ್ಲಿ ಯಾವ ಪಟ್ಟಣದಲ್ಲಿ. ಆಪ್ ಕಿಸ್ ಶಹರ್ ಮೇ ರೆಹತೆ ಹೇ ನೀವು ಯಾವ ಪಟ್ಟಣದಲ್ಲಿ ವಾಸವಾಗಿದ್ದೀರಾ. ರೆಹತೆ ಹೇ. ಕಿಸ್ ಪರ್ ಯಾರ ಮೇಲೆ. ತುಮ್ ಕಿಸ್ ಪರ್ ಕವಿತಾ ಲಿಖ್ತೆ ಹೋ ನೀನು ಯಾರ ಮೇಲೆ ಕವಿತೆಯನ್ನು ಬರಿತೀಯಾ. ಯಾವುದರ ಮೇಲೆ ಅಂತಾನೂ ಸೇಮ್ ಮೀನಿಂಗ್ ಬರುತ್ತೆ ನೋಡಿ. ಕಿಸ್ ಪರ್ ಯಾವುದರ ಮೇಲೆ ಅಥವಾ ಯಾರ ಮೇಲೆ, ಕವಿತಾ ಲಿಖ್ತೇವೆ ನೀನು ಯಾರ ಮೇಲೆ ಕವಿತೆಯನ್ನು ಬರೆಯುತ್ತೀಯಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನೀವು ಇದನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.